ನಯನ ಹೋಮ್ಗೆ ವೆಲ್ಕಮ್. ಎಲ್ಲರೂ ನೀವು ಕೇಳ್ತಿದ್ರಲ್ಲ ನಿಮ್ಮ ಯೂಟ್ಯೂಬು ಹೇಗೆ ನಿಮಗೆ ಮಾಡಬೇಕು ಅಂತ ಅನಿಸ್ತಿತ್ತು ಅಂತ. ಇವತ್ತು ಹೇಳ್ತೇನೆ ನೋಡಿ, ನನ್ನ ಯೂಟ್ಯೂಬು ಜರ್ನಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜನವರಿ ತಿಂಗಳು 2025 ನನಗೊಂದು ಯೂಟ್ಯೂಬ್ ಮಾಡಬೇಕಂತ ಆಸೆ ಆಯಿತು. ಆವಾಗ 3ನೇ ತಾರೀಕು ಇನ್ನು ಮಾಡಲೇಬೇಕು ಅಂತ ಒಂದು ಸ್ವಲ್ಪ ಮನಸ್ಸಿಗೆ ದೃಢವಾಗಿ ಬಂತು. ಅದಕ್ಕೆ ನಾನೆಂತ ಮಾಡಿದೆ, ನಮ್ಮ ಊರಲ್ಲಿ ಒಬ್ಬರು ಆಲ್ರೆಡಿ ಅವರು ಯೂಟ್ಯೂಬ್ ಎಲ್ಲ ಮಾಡಿದರು, ಅವ್ರ ಹತ್ರ ಹೇಳಿದೆ, ಹೀಗೆ ನನಗೆ ಮಾಡಬೇಕಂತ ಆಸೆ ಉಂಟು, ಬನ್ನಿ ನಾನು ಮಾಡಿಕೊಡ್ತೇನೆ ನಿಮಗೆ ಅಂತ ಅವರು ಹೇಳಿದರು. ಹಾಗೆ ಅವರ ಮನೆಗೆ ಹೋಗಿ ಯೂಟ್ಯೂಬ್ ಎಲ್ಲ ನನಗೆ ಅವರೆಲ್ಲ ಸೆಟ್ ಮಾಡಿ ಕೊಟ್ಟರು. ಮನೆಗೆ ಬಂದ ಮೇಲೆ ನನಗಾಯಿತು, ಇನ್ನೆಂಥದಕ್ಕೆ ಕಂಟೆಂಟ್ ಹಾಕೋದು. ಇವತ್ತು ಶುರು ಮಾಡಿದ ಮೊದಲ ದಿನವೇ ನನಗೆ ಹಾಕಬೇಕಂತ ತುಂಬ ಆಸೆ ಆಯಿತು. ಆ ದಿನ ಶನಿವಾರ, ಜನವರಿ 4ನೇ ತಾರೀಕು 2025. ಹಾಗೆ ಮತ್ತು ಇನ್ನು ಫಸ್ಟಿಗೆ ಒಂದು ಆರೋಗ್ಯಕರವಾದ ಕಷಾಯ ಪುಡಿ ಹಾಕಬೇಕಂತ ಅದನ್ನು ಅಪ್ಲೋಡ್ ಮಾಡಿದೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಿಗೆ ಲಿಂಕನ್ನೆಲ್ಲ ಶೇರ್ ಮಾಡಿ ಅದೇ ದಿನ ಒಂದು 30-40 ನನಗೆ ಸಬ್ಸ್ಕ್ರೈಬ್ ಅದೇ ದಿನ ಬಂದೋಯ್ತು. ನಿಮ್ಮದೆಲ್ಲ ರೆಸ್ಪಾನ್ಸಿಗೆ ನೋಡಿ ನನಗೆ ತುಂಬ ಖುಷಿ ಆಯಿತು. ನನ್ನ ಫಸ್ಟು ವೀಡಿಯೋದ ಒಂದು ಅನುಭವ ಹೇಳಲೇಬೇಕು. ಯಾಕಂದರೆ ನಾವು ಮನೆಯಲ್ಲಿ ಜಾಸ್ತಿ ತುಳುವೇ ಮಾತಾಡೋದು, ಕನ್ನಡದ ವರ್ಡ್ಸ್ಗಳೇ ನನಗೆ ನೆನಪು ಬರ್ತಿರ್ಲಿಲ್ಲ, ಎಂತ ಹೇಳೋದು ಅಂತ. ಮತ್ತು ಮಗಳು ಪುನಃ ಅದನ್ನು ಹೇಳಿಸಿದಾಗ ಉಂಟಲ್ಲ, ಒಂದು ಮುಖದಲ್ಲಿ ಬೆಗರಿಳಿಯೋದು, ನರ್ವಸ್ ಆಗೋದು. ಆ ಕ್ಯಾಮರಾವು ನೋಡಿ ನಾನು ಇಷ್ಟವರೆಗೆ ಮಾತಾಡ್ತಿರ್ಲಿಲ್ಲಲ್ಲ, ಆ ಕ್ಯಾಮರಾ ನೋಡಿದ ಕೂಡ ನನಗೆ ಹೆದರಿಕೆ ಆಗ್ತಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಈಗ ಸರಿ ಬರ್ತದೆ, ಮಾತಾಡಲಿಕ್ಕೆ ಆಗ್ತದೆ, ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು ಈಗ ವೀಡಿಯೋಗಳೆಲ್ಲ. ಫಸ್ಟ್ ವೀಡಿಯೋ ಅಂತ ಹೇಳುವಾಗ ನೆನಪಾಯಿತು, ಅದರ ಬಗ್ಗೆ ಎಂಥದೂ ಗೊತ್ತಿಲ್ಲದೆ ವೀಡಿಯೋ ಮಾಡಿ ಲಾಸ್ಟಿಗೆ ಸಬ್ಸ್ಕ್ರೈಬ್ ಅಂತವೇ ಹೇಳಲಿಕ್ಕೆ ನನಗೆ ಬರ್ತಿರ್ಲಿಲ್ಲ. ಆಗ ನನ್ನ ಮಗಳ ಹತ್ರ ಹೇಳಿಸಿದೆ ನಾನು, ಸಬ್ಸ್ಕ್ರೈಬು ಹೇಳು ಅದರಲ್ಲಿ ಲಾಸ್ಟಿಗೆ ಅಂತ. ಹಾಗೆ ಫಸ್ಟ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗ್ತದೆ, ಸಬ್ಸ್ಕ್ರೈಬ್ ಅಂತ ವರ್ಡ್ಸನ್ನು ನನ್ನ ಮಗಳೇ ಯೂಸ್ ಮಾಡಿದ್ದು. ಮತ್ತೆ ನನಗೆ ಅದರ ಬಗ್ಗೆ ಸಬ್ಸ್ಕ್ರೈಬ್ ಅಂತ ಹೇಳಲಿಕ್ಕೆ ಬಂತು. ಫಸ್ಟಿಗೆ ನಮಗೆ ವೀಡಿಯೋ ಮಾಡುವಾಗ ನಾವು ಅದನ್ನು ಸ್ವಲ್ಪ ಉದ್ದಗೆ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದೆವು. ಅದೆಲ್ಲ ಆಲ್ಮೋಸ್ಟ್ ನಮ್ಮ ಕೆಲವೆಲ್ಲ ಫುಡ್ಡುಗಳೆಲ್ಲ ಶಾರ್ಟಿಗೆ ಹೋಗ್ತಿತ್ತು. ಮತ್ತು ಕೆಲವರು ಹೀಗೆ ಹೇಳ್ತಿದ್ರು, ಹಾಗೆ ನೀವು ಮಾಡಬೇಡಿ, ಸ್ವಲ್ಪ ಅಗಲ ಹಿಡ್ಕೊಂಡು ಮಾಡಿ, ಜಾಸ್ತಿ ವೀಡಿಯೋಗೆ ಬರಬೇಕು, ಅದು ಶಾರ್ಟಿಗೆಲ್ಲ ಜಾಸ್ತಿ ಹೋಗಬಾರ್ದು ಅಂತ. ಮತ್ತು ಹಾಗೆ ಕೆಲವು ವಿಷಯಗಳನ್ನೆಲ್ಲ ಅದರಲ್ಲಿ ನಾವು ಕಲಿತೆವು. ನಮ್ಮ ಸಬ್ಸ್ಕ್ರೈಬು ಇನ್ಕ್ರೀಸ್ ಆಗಬೇಕು ಹೇಳಿದರೆ ನಾನೆಂತ ಮಾಡ್ತಿದ್ದೆ ಅಂದರೆ, ಎಲ್ಲಿಗಾದರೂ ಹೋಗುವಾಗ ಬಸ್ಸಲ್ಲಿ ನನ್ನ ಪಕ್ಕದಲ್ಲಿ ಆಚೆ ಈಚೆ ಎಲ್ಲ ಕೂತ್ಕೊಂಡಿರ್ತಾರೆ, ಅವ್ರ ಹತ್ರ ಹೇಳ್ತಿದ್ದೆ, ಒಂದು ನಯನ ಹೋಮ್ ಅಂತ ಉಂಟು, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ. ಅದರಲ್ಲಿ ಕೆಲವರು ಆಗಲೇ ಪಕ್ಕ ಮೊಬೈಲ್ ತಗೊಂಡು ಯೂಟ್ಯೂಬ್ ತೆಗೆದು ಅದರಲ್ಲಿ ಮಾಡ್ತಿದ್ರು, ಕೆಲವರು ಮತ್ತೆ ಮಾಡ್ತೇನೆ ಅಂತ ಹೇಳ್ತಿದ್ರು. ಹೀಗೆ ನಾನು ಸಬ್ಸ್ಕ್ರೈಬನ್ನು ಜಾಸ್ತಿ ಒಂದು 700ವರೆಗೆ ಹೀಗೆ ನಾನು ಇವ್ರ ಹತ್ರ ಎಲ್ಲ ಬಸ್ಸಲ್ಲಿ ಹೋಗುವಾಗ ಬರುವಾಗ ಎಲ್ಲ ಮಾಡಿಸ್ತಾ ಇದ್ದೆ. ಆಗ ಒಬ್ಬರ ಹತ್ರ ಹೇಳಿದೆ, ನನ್ನ ಚಾನಲ್ ನಯನ ಹೋಮ್ ಉಂಟು, ಸಬ್ಸ್ಕ್ರೈಬ್ ಮಾಡಿ ಅಂತ. ಅದಕ್ಕೆ ಅವ್ರು ಹೇಳಿದರು, ಆಲ್ರೆಡಿ ನಾನು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಗಿದೆ ಅಂತ. ನನಗೆ ಮತ್ತೂ ಡೌಟ್, ಯಾಕಂದರೆ ಕೆಲವರು ಹಾಗೆ ಹೇಳ್ತಾರೆ, ಮಾಡಿ ಇರೋದಿಲ್ಲ ಅಂತ. ಅದು ಹೇಗೆ ಹೇಳ್ತೀರಿ ನೀವು ನನ್ನ ಚಾನಲೇ ಅಂತ? ಯಾಕಂದರೆ ನಿಮ್ಮ ಮುಖದಲ್ಲಿ 2 ಮೂಗುತಿ ಉಂಟಲ್ಲ, ಆದ ಕಾರಣ ನನಗೆ ಆಗ ನೋಡುವಾಗೆ ಗೊತ್ತಾಯಿತು ನೀವೇ ಅಂತ. ಅದು ನನಗಿನ್ನು ಹೌದಾ ಅಲ್ವಾ ಅಂತ ಸುಮ್ಮನಾದೆ ಅಂತ. ಮತ್ತು ಆದರೂ ನನಗೆ ಡೌಟು, ಅವರ ಯೂಟ್ಯೂಬ್ ತೆಗೆದೇ ಅದರಲ್ಲಿ ನಯನ ಹೋಮ್ ಅಂತ ಹಾಕಿ ನೋಡ್ತೇನೆ, ಹೌದು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು. ಭಾರಿ ಖುಷಿ ಆಯಿತು. ಇಂಥವರು ಇರ್ತಾರಾ ಅಂತ ನನಗೆ ಮನಸ್ಸಿಗೆ ಆಯಿತು. ನಾವು ಒಂದು ಮಾರ್ಚ್ ಟೈಮಲ್ಲಿ ಕೆಲವರ ಲೈವಿಗೆಲ್ಲ ಹೋಗ್ತಿದ್ದೆವು. ಕೆಲವರು ಲೈವಿಗೆ ಹೋದಾಗ ಅವರು ಹೇಳ್ತಿದ್ರು, ನೀವು ಲೈವ್ ಮಾಡೋದಿಲ್ವಾ ಅಂತ. ನಮಗೆ ಆಗ ಹೀಗೆ ಲೈವ್ ಮಾಡಲಿಕ್ಕೂ ಹೆದರಿಕೆ ಇತ್ತು, ಮತ್ತು ಅದರ ವಿಷಯವೂ ನಮಗೆ ಗೊತ್ತಿರಲಿಲ್ಲ. ನಾವು ಮಾಡೋದಿಲ್ಲ ಅಂತ ಹೇಳಿದೆವು. ಅದಕ್ಕೆ ಅವರು ಹೇಳಿದರು, ನಿಮ್ಮ ವಾಚ್ ಅವರು ಕಂಪ್ಲೀಟ್ ಆಗಬೇಕಾದ್ರೆ ನೀವು ಲೈವ್ ಮಾಡಲೇಬೇಕು. ಯಾಕಂದರೆ ವೀಡಿಯೋವನ್ನು ಹಾಕಿದಾಗ ಜನಗಳು ಎಂತ ಮಾಡ್ತಾರೆ ಅಂದರೆ ಅದನ್ನು ಸ್ಕಿಪ್ಪು ಮಾಡಿ ನೋಡ್ತಾರೆ, ಆಗ ನಿಮಗೆ ವಾಚ್ ಅವರು ಎಂತ ಬರೋದಿಲ್ಲ ಅಂತ. ಮತ್ತು OTTಯಲ್ಲಿ ಹೋಗಿ ನೋಡಿ ಅಂತ ಹೇಳಿದರು. ಅಲ್ಲಿ ನೋಡುವಾಗ 40-50 ಏನಾಗಿತ್ತು ಅಷ್ಟೇ. ಆಗ ನಮಗೆ ಆಯಿತು, ಇದು 1 ವರ್ಷದಲ್ಲಿ 4,000 ವಾಚ್ ಅವರ್ ಆಗಲಿಕ್ಕೆ ಉಂಟಾ. ಆಮೇಲೆ ನಾವು ಏಪ್ರಿಲ್ 22ರ ನಂತರ ನಾವು ಲೈವನ್ನು ಸ್ಟಾರ್ಟ್ ಮಾಡಿದೆವು. ಹಾಗೀಗ ಅಕ್ಟೋಬರಿಗೆ ನಮ್ಮದು 4,000 ಇದು ವಾಚ್ ಅವರ್ ಟೈಮು ಕಂಪ್ಲೀಟ್ ಆಯಿತು. ಮತ್ತು ಅದರಲ್ಲೇ ನಮಗೆ ಒಂದು 300 ಒಂದೇ ದಿನ ಫಸ್ಟ್ ಲೈವಲ್ಲೇನೋ ನಮಗೆ ಒಂದು 40-50 ಸಬ್ಸ್ಕ್ರೈಬು ಬಂದಿತ್ತು. ಮತ್ತು 300 ಅದರಲ್ಲೇ ಬಂತು ನಮಗೆ ಸಬ್ಸ್ಕ್ರೈಬು. ಹಾಗೆ ಅದು ಕಂಪ್ಲೀಟ್ ಆಯಿತು. ಈಚೆ ವಾಚ್ ಅವರು ಕಂಪ್ಲೀಟ್ ಆಯಿತು. ಸಬ್ಸ್ಕ್ರೈಬ್ ಮತ್ತು ವಾಚ್ ಅವರನ್ನು ಕಂಪ್ಲೀಟ್ ಮಾಡಿ ಆಯಿತು. ಇನ್ನು ದೊಡ್ಡ ಕೆಲಸ ಅಂದರೆ
ಡಾಲರ್ ಅಂದರೆ ಹೇಗೆ ಗೊತ್ತುಂಟ, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ನಮಗೆ ಡಾಲರ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದು. ಯಾಕಂದರೆ ನೀವು ಒಂದು ವೀಡಿಯೋಕ್ಕೆ ವ್ಯೂಸ್ ಎಷ್ಟು ಜನ ಬಂದಿದ್ದಾರೆ ಅದರ ಮೇಲೆ ನಮಗೆ ಡಿಪೆಂಡ್ ಆಗಿ ಡಾಲರ್ ಬರ್ತದೆ. ಆದ ಕಾರಣ ನೀವು ದಯಮಾಡಿ ನೀವು ವಿಡಿಯೋ ಅಥವಾ ಶಾರ್ಟನ್ನು ಯಾವುದನ್ನು ನೋಡುವಾಗ ನೀವು ಸ್ಕಿಪ್ ಮಾಡಬೇಡಿ. ಎಲ್ಲಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಅದರ ಅಡ್ವರ್ಟೈಸ್ಮೆಂಟನ್ನು ನೋಡಿಕೊಂಡೇ ಮುಂದೆ ಹೋಗಿ. ಅದು ನಮಗೆ ಒಂದು ಒಳ್ಳೆಯ ರೀತಿಯ ಸಪೋರ್ಟ್ ಆಗ್ತದೆ. ಎಕ್ಸಾಮ್ ಎಲ್ಲ ಬರೆದು ನಾವು ಪೇಪರಲ್ಲಿ ನಮಗೆ ಒಳ್ಳೆ ಮಾರ್ಕ್ ಇದ್ದರೆ ಎಷ್ಟು ಖುಷಿ ಆಗ್ತದೆ. ನನಗೂ ಈಗ $10 ಆಗಿ ಪಿನ್ ಯೂಟ್ಯೂಬ್ ಕಡೆಯಿಂದ ಈ ಪಿನ್ ಬರುವಾಗ ನನಗೂ ಅಷ್ಟೇ ಖುಷಿ ಆಗ್ತಾ ಉಂಟು. ಈ ಟೈಮಲ್ಲಿ ಅವರೀಗ ನಮ್ಮ ಬ್ಯಾಂಕಿನ ಡೀಟೇಲ್ ಎಲ್ಲ ತಗೊಳ್ತಾರೆ. ಇನ್ನು $100 ಆದಮೇಲೆ ನನಗೆ ಅಮೌಂಟ್ ಬರ್ತದೆ. ಹಾಗೆ ಯಾವ ಟೈಮಲ್ಲಿ ನಾನು $100 ಕಂಪ್ಲೀಟ್ ಮಾಡ್ತೇನೋ ನನಗೆ ಆವಾಗ ನನಗೆ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಷ್ಟವರೆಗೆ ನನಗೆ 1 ಪೈಸೆಯೂ ಯೂಟ್ಯೂಬಿಂದ ಬರಲಿಲ್ಲ. ಎಲ್ಲರೂ ನೀವು ಕೇಳ್ತಿದ್ರಲ್ಲ ನಿಮಗೆ ಎಷ್ಟು ಅಮೌಂಟ್ ಬಂತು ಅಂತ, ಅದಕ್ಕೆ ನೋಡಿ ಈಗ ನಾನು ಹೇಳ್ತಾ ಇದ್ದೇನೆ, ನಿಮಗೆ 1 ಪೈಸೆಯೂ ಬರಲಿಲ್ಲ. $100 ನಾನು ಯಾವಾಗ ಕಂಪ್ಲೀಟ್ ಮಾಡ್ತೇನೋ ನನಗೆ ಆವಾಗ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರ್ತದೆ. ನಿಮಗೆ ಆಗಿರ್ಬೋದು ಈ ವಾಯ್ಸಲ್ಲಿ ಎಲ್ಲೋ ಕೇಳಿರ್ತೇವೆ ಅಂತ. ನಾವೆಂತ ಮಾಡಿದ್ದೇವೆ ಅಂದರೆ ಅದು ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡುವಾಗ ಅದರಲ್ಲಿ ಇನ್ಶಾರ್ಟಲ್ಲಿ ಅದು ಸರಿ ಕ್ಲಿಯರಾಗಿ ವಿಡಿಯೋ ಬರಲಿಲ್ಲ, ವಾಯ್ಸ್ ಮಾತ್ರ ಬಂತು. ಅದಕ್ಕೆ ಪುನೊಮ್ಮೆ ನಾವೀಗ ಹಾಕಿದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.